ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರ ನಿರ್ದೇಶನದ ಮೇರೆಗೆ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದೆ. ಕಾರಣ ಇಷ್ಟೇ, ಸಂವಿಧಾನ ಉಳಿಬೇಕು, ಅದರ ಜೊತೆಗೆ ನಾಗರಿಕರು ಸಮಾನತೆಯಿಂದ, ಭ್ರಾತೃತ್ವದಿಂದ, ಸಹೋದರತೆಯಿಂದ, ಜಾತ್ಯತೀತತೆಯಿಂದ, ಐಕ್ಯತೆಯಿಂದ ಈ ಭಾರತ ಸಾಗಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಕನಸು ಕೂಡ ಆಗಿತ್ತು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಆಲೋಚನೆಯನ್ನು ಮಾಡಿದಾಗ, ತುಲನಾತ್ಮಕವಾಗಿ ಅಧ್ಯಯನ ಮಾಡಿದಾಗ, ಈ ದೇಶದಲ್ಲಿ ಅಣೆಕಟ್ಟುಗಳನ್ನು ಕಟ್ಟಿದ್ದು, ಈ ದೇಶದ ಸಮಗ್ರ ನೀರಾವರಿಯನ್ನು ಮಾಡಿ ಕೃಷಿಗೆ ಆದ್ಯತೆಯನ್ನು ನೀಡಿದ್ದು, ಈ ದೇಶದ ಯುವಕನ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಿದ್ದು, ಯುವ ಶಕ್ತಿಯನ್ನು ನಿರ್ಮಾಣ ಮಾಡಿದ್ದು, ಮಹಿಳೆಯರನ್ನು ಸಶಕ್ತರಾಗಿ ಮಾಡಿದ್ದು, ಹಾಗೆಯೇ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಮೋಘವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು, ಹಾಗೆ ಮಿಲಿಟರಿ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತಂದು ಭಾರತವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಿದ್ದು, ಎಲ್ಲಕ್ಕಿಂತ ತುಳಿತಕ್ಕೊಳಗಾದ ಸಮಾಜದ ಶೋಷಿತ ವರ್ಗಕ್ಕೆ ಒಂದಿಷ್ಟು ಧೈರ್ಯವನ್ನು, ಪ್ರೇರಣೆಯನ್ನು, ಅಂತಃಶಕ್ತಿಯನ್ನು ತುಂಬಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ಈಗಾಗಲೇ ರಾಜ್ಯ ಸರ್ಕಾರ ಅದಕ್ಕೆ ಮಾದರಿಯಾಗಿದೆ. ಈಗ ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನು, ಹಾಗೆ ನರೇಗಾದಲ್ಲಿ ಕೆಲಸ ಮಾಡ್ತಕ್ಕಂಥ ಪರೋಕ್ಷವಾಗಿ ಸರ್ಕಾರಿ ಉದ್ಯೋಗದಲ್ಲಿ ಇಲ್ಲದೇ ಇದ್ರೂ ಕೂಡ ಅವರಿಗೆ 400 ರೂಪಾಯಿಗಳ ವೇತನವನ್ನು ನೀಡ್ತಾ ಇದೆ. ಖಾಸಗೀಕರಣವನ್ನು ಮಾಡ್ತಾ ಇರುವಂಥ ಮೋದಿಗೂ ಕಾಂಗ್ರೆಸ್ಸಿಗೂ ವ್ಯತ್ಯಾಸ ಇದೆ. ನರೇಂದ್ರ ಮೋದಿ ಇಡೀ ಎಲ್ಲ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅನೇಕ ಉದ್ಯಮಿಗಳ ಹಣವನ್ನು ಮಾತ್ರ, ಸಾಲವನ್ನು ಮಾತ್ರ ಮಾಫಿಯಾ ಮಾಡ್ತಾ ಇದ್ದಾರೆ, ಮನ್ನಾ ಮಾಡ್ತಾ ಇದ್ದಾರೆ. ಅವರಿಗೆ ರೈತರ, ಕೂಲಿ ಕಾರ್ಮಿಕರ, ಬಡವರ ಹಣವನ್ನು ಅವರಿಗೆ ಮನ್ನಾ ಮಾಡಬೇಕು ಅನ್ನುವಂಥ ಕನಸು ಮನಸ್ಸಲ್ಲೂ ಕೂಡ ಅವರಿಗೆ ಯೋಚನೆ ಬರಲಿಲ್ಲ. ಇವರು ಒಂದು ಕಾರ್ಪೊರೇಟ್ ಕಂಪನಿಯ ಪರವಾಗಿದ್ದಾರೆ. ಹಾಗಾಗಿ ನಾವೆಲ್ಲ ಇಲ್ಲಿ ರೈತರಿದ್ದೇವೆ, 80% ಜನರು ಕೂಲಿ ಕಾರ್ಮಿಕರು, ಬಡವರು, ಅಶಕ್ತರಿದ್ದೇವೆ. ನಮ್ಮೆಲ್ಲರ ಬದುಕಿಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಮತವನ್ನು ನೀಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ.